ಮೆಟ್ರೋ ದರ ಏರಿಕೆಯಾಗಿದೆ. ಕಳೆದ ಫೆಬ್ರವರಿನಲ್ಲೂ ಕೂಡ ಮೆಟ್ರೋ ದರವನ್ನು ವಿಪರೀತವಾಗಿ ಏರಿಕೆ ಮಾಡಲಾಗಿತ್ತು. ಅದಾದಮೇಲೆ ಜನ ಪ್ರತಿಭಟಿಸಿದ ಮೇಲೆ ಕಡಿಮೆ ಮಾಡಿದ್ರು. ಈಗಲೂ ಮತ್ತೆ 5% ಜಾಸ್ತಿ ಮಾಡಿದ್ದಾರೆ. ಅದೀಗ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೇ ಏರಿಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಮೆಟ್ರೋ ಲಾಸಲ್ಲಿ ನಡೀತಾ ಇದ್ರೆ ಸಹಜವಾಗಿ ಬೆಲೆ ಏರಿಕೆ ಆಗಬೇಕು, ಆಗಿರುತ್ತೆ ಟು ಮೈಂಟೈನ್ ದಿ ಥಿಂಗ್ಸ್. ಅದಾಗಿದೆಯಾ? ಅಥವಾ ನೀವು ವರ್ಷ ಇಷ್ಟು ಹೆಚ್ಚಿಗೆ ಮಾಡಲೇಬೇಕು ಅನ್ನೋದು ನಮ್ಮಲ್ಲಿ ರೂಲ್ ಇದೆ, ಅದರಿಂದ ನಾವು ಮಾಡಿದ್ದೀವಿ ಅಂತ ಹೇಳ್ತಾರ? ಅಥವಾ ರಾಜ್ಯ ಸರ್ಕಾರ ಇಲ್ಲ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ರು ಅದಕ್ಕಾಗಿ ನಾವು ಮಾಡಿದ್ದೇನಂತಾರ? ಅಥವಾ ಕೇಂದ್ರನೇ ಹೇಳಿತು ಅಂತ ಏನಾದರೂ ಹೇಳ್ತಾರ? ಸೊ ದಟ್ ಈಸ್ ದಿ ಕಮಿಟೀಸ್ ಡಿಸಿಷನ್. ಕಮಿಟಿ ಹ್ಯಾಸ್ ಟು ಆನ್ಸರ್ ದೀಸ್ ಕ್ವಶನ್ಸ್, ಬಟ್ ಐ ವಿಲ್ ಚೆಕ್ ಅಪ್ ವಿತ್ ದೆಮ್. ನೋಡಿ, ಮೆಟ್ರೋ ಅದು BMRCLu ಅದು ಒಂದು ಕಂಪನಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಸೇರಿ ಇರುವಂಥ ಒಂದು ಕಂಪನಿ. ಮೆಟ್ರೋ ಅದು ಚೆನ್ನಾಗಿ ನಡೆಸಬೇಕು, ಇನ್ನೂ ವಿಸ್ತೀರ್ಣ ಆಗಬೇಕು, ಬೆಂಗಳೂರಿಗೆ ಇನ್ನೂ ಹೆಚ್ಚಿನ ಮೆಟ್ರೋ ಇಂದ ನಮ್ಗೆ ಅನುಕೂಲ ಆಗಬೇಕು. ಸೊ ಅದು ಒಂದು ಒಳ್ಳೆಯ ರೀತಿಯಾಗಿ ನಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಇದರಲ್ಲಿ ಯಾರು ಲಾಭ ಮಾಡಬೇಕು ಅಂತ ಅಲ್ಲ, ಆದರೆ ಆ ವ್ಯವಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದಕ್ಕೋಸ್ಕರ ಅವ್ರ ಕಂಪನಿಯವ್ರು ತೀರ್ಮಾನ ಮಾಡ್ತಾರೆ. ಇದೇನು ಗೌರ್ಮೆಂಟ್ ಹೇಳ್ಬಿಟ್ಟು ಹೆಚ್ಚು ಮಾಡಿಸುವಂಥದ್ದೇನಲ್ಲ. ಮೆಟ್ರೋ ಕಾರ್ಪೊರೇಷನ್ ಏನಿದೆ ಅವರು ಅದರಲ್ಲಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಬೋರ್ಡ್ ಇದೆ, ಅವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನೋಡಿ, ಮೆಟ್ರೋ ಯೋಜನೆ, ಮೆಟ್ರೋ ಬೋರ್ಡು ಅದು ಕೇಂದ್ರ ರಾಜ್ಯ ಸಂಯೋಜನೆ ಒಂದಿಗೆ ಇರುವಂಥದ್ದು, ಆಯಿತಾ? ಸೊ PC ಮೋಹನ್ ಅವರು ಸ್ವಲ್ಪ ಕೇಂದ್ರಕ್ಕೆ ಮಾತಾಡಲಿ, ಕೇಂದ್ರ ಸಚಿವರ ಹತ್ರ ಈ ಥರ ಎಲ್ಲ ನೀವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರೇ ಒಂದು ಬೇಕಾದರೆ ಒಂದು ತೀರ್ಮಾನ ಮಾಡಲಿ ಅಂತ ಹೇಳಿದ್ರೆ ಸುಮ್ಮನೆ ಅದು ಪೊಲಿಟಿಕಲ್ ಇದಕ್ಕೋಸ್ಕರ ಮಾಡ್ತಾರೆ. ನಾನು ಒಪ್ಕೊಳ್ತೀನಿ, BJP ಅವ್ರು ಮಾಡ್ತಾರೆ. ಆದರೆ ಅಲ್ಟಿಮೇಟ್ಲಿ ಮೆಟ್ರೋ ಬೆಳವಣಿಗೆ ನೋಡ್ರಿ, ಅವರಿಗೆ ಅದೇ ಕಾಣಿಸ್ಬೇಕಲ್ಲ. ಅವರು ಅದನ್ನ ಅಲ್ಲದೆ ಏನು ಬೇರೆ ಏನು ಹೇಳೋಕ್ಕಾಗುತ್ತೆ? ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೇರೆ ವಿಚಾರಗಳು ಕಾಣೋದೇ ಇಲ್ಲ. ಮೆಟ್ರೋ ಎಕ್ಸ್ಟೆಂಡ್ ಮಾಡಿದ್ದು ಗೊತ್ತಾಗಿಲ್ಲ ಅವರಿಗೆ, ದರ ಹೆಚ್ಚು ಮಾಡಿದ್ದು ಮಾತ್ರ ಕಾಣಿಸುತ್ತೆ. ಜನಸಮುದಾಯಕ್ಕೆ ಈಗಾಗಲೇ ನಮ್ಮ 100ಕ್ಕೂ ಹೆಚ್ಚು ಕಿಲೋಮೀಟ್ರು ಇವತ್ತು ಮೆಟ್ರೋ ಓಡಾಡ್ತಾ ಇದೆ ಬೆಂಗಳೂರಲ್ಲಿ. ಲಕ್ಷಾಂತರ ಜನ ಟ್ರಾವೆಲ್ ಮಾಡ್ತಾರೆ. ಅದು ಹೇಳೋದಿಲ್ಲ ಅವರು ಏನೋ ದರ ಜಾಸ್ತಿ ಮಾಡಿದರು ಅಂತ ಹೇಳೋದನ್ನೇ ಹೇಳ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ನಡ್ಕೊಳ್ಳೋದಲ್ವಾ ಮೆಟ್ರೋ. ಅದು ಅವರ ಜವಾಬ್ದಾರಿನೂ ಇದೆ ಅಂತ ಅನ್ನೋದನ್ನು ಮರೆತುಬಿಟ್ಟಿದ್ದಾರೆ ಅವರು.